ಹತ್ತಿದ್ ನೋಡಿ. ಸೊ ಆದ್ರೂ ಏನಪ್ಪಾ ಅಂದ್ರೆ ಅವ್ರ ಮನಸ್ಸಲ್ಲಿ ಅಷ್ಟು ನೋವಿಟ್ಕೊಂಡಿದ್ದಾರೆ. ಸೊ ಅದ್ಯಾಕೆ ನಮ್ಮ ಮಿಕ್ಕಿರೋ ಕಂಟೆಸ್ಟೆಂಟ್ಸ್ಗಳಿಗೆ ಅರ್ಥ ಆಯ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅವ್ರು ಹೇಳಿದ್ದಾರೆ ನಮ್ಮಲ್ಲಿ ಯಾರು ಮಾತಾಡ್ತಾ ಇಲ್ಲ, ನನ್ನ ಕಾಲ್ಸ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಟೈಮ್ ಬಂದು ನೋಡ್ಬೋದು, ಕಾಣಲ್ಲ ಅನ್ಕೋತೀನಿ, 11:40. ಇವತ್ತಿನ ಎಪಿಸೋಡ್ ನೋಡಿರ್ತೀರ. ಸ್ಟಾರ್ಟಿಂಗಿಂದ ಬೆಳಗ್ಗೆ ನೀತು ಮತ್ತು ಸಂಗೀತ ಅವ್ರ ಜಗಳ ಸ್ಟಾರ್ಟ್ ಮಾಡ್ಕೊಂಡ್ರು. ಏನು ವಿಷಯಪ್ಪ ಅಂದರೆ ಅದೇ ಸಂಗೀತ ಅವರು ಇನ್ನೂ ಸ್ವಲ್ಪ ಬೆಟರ್ ಮಾಡ್ಬೋದಿತ್ತು ಅಂತ ನೀತು ಅವ್ರು ಹೇಳಕ್ಕೆ ಹೋದರು. ಬಟ್ ಅದು ಅವರಿಗೆ ಏನಾಯ್ತೋ ಗೊತ್ತಿಲ್ಲ. ಅವ್ರು ಹೇಳಿದಾಗ ಇವ್ರು ಅದನ್ನು ತೊಗೊಂಡಿದ್ರು. ಬಟ್ ಆದರೆ ಇವ್ರು ಅದನ್ನ ಹೇಳಕ್ಕೆ ಹೋದಾಗ ಅವರು ಅದನ್ನು ಜಗಳ ಮಾಡೋಕ್ಕೆ ಹೊಂಟೋಗ್ಬಿಟ್ರು. ಇನ್ನದಾದ್ಮೇಲೆ ಇನ್ನು ಈ ಕಡೆ ಬಂದರೆ ಗೊಬ್ಬರು ಕೂತಿರ್ತಾರೆ, ಅಂದರೆ ಒಂದು 4-5 ಜನ ಮೆಂಬರ್ಸ್ ಕೂತಿರ್ತಾರೆ. ಅದು ಗ್ರೂಪ್ ಆಗೋಗುತ್ತೆ ಅವಾಗ. ಸೊ ಆ ಗ್ರೂಪಲ್ಲಿ ನಮ್ಮ ತುಕಾಲಿ ಸಂತು ಅವರು ಅವ್ರ ಬಗ್ಗೆ ಇದು ಮಾಡ್ತಾಯಿದ್ರು, ಕಮೆಂಟ್ಸ್ ಮಾಡ್ತಾಯಿದ್ರು, ಹಂಗೆ ಹಿಂಗೆ ಅಂತ ಎಲ್ಲ. ಸೊ ಇನ್ನದೆಲ್ಲ ಆದಮೇಲೆ ನಾಮಿನೇಷನ್, ಬಿಗ್ ಬಾಸ್ ಅವ್ರು ನಾಮಿನೇಷನ್ ಇದು ಕೊಟ್ಟರು. ಸೊ ನಾಮಿನೇಷನ್ ಹತ್ರ ಬರೋದಾದರೆ, ನಾಮಿನೇಷನಲ್ಲಿ ಮೇನ್ ಬಂದು ಪ್ರತಾಪ್ ಮತ್ತು ವಿನಯ್ ಅವರಿಬ್ಬರನ್ನ ಟಾರ್ಗೆಟ್ ಮಾಡಿ ಅವರು, ಅಂದರೆ ಬಿಗ್ ಬಾಸ್ ಕಡೆಯಿಂದ ಪ್ರತಾಪ್ ಮತ್ತು ವಿನಯ್ ಅವರಿಬ್ರಿಗೂ ಡಿಸ್ಕಷನ್ ಮಾಡೋಕೆ ಕೊಟ್ಟಿದ್ರು. ಸೊ ಇಲ್ಲಿ ನೀವು ಆ ಸ್ಟೇಜಲ್ಲಿದ್ದರೆ ಯಾರಿಗೆ ವೋಟ್ ಮಾಡ್ತಾಯಿದ್ರಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿನ್ನೆ ವಿನಯ್ ಅವ್ರು ಇದು ಮಾಡಿದರು, ಒಂದು ಮಿಸ್ಟೇಕ್ ಮಾಡಿದ್ರು. ಬಟ್ ಆದರೆ ವಿನಯ್ ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಆದಷ್ಟು. ಸೊ ಪ್ರತಾಪ್ ಅವ್ರನ್ನ ಎಲ್ಲರೂ ಪ್ರತಾಪ್ ಅವ್ರಿಗೆ ಯಾರೂ ಓಟೇ ಹಾಕಿಲ್ಲ. ಸೊ ಏನಪ್ಪ ಮೇನ್ ರೀಸನ್ ಅಂದರೆ, ಪ್ರತಾಪ್ ಅವರು ಅಂದರೆ ಪ್ರೆಸ್ ಆಗಿಬಿಟ್ಟಿದ್ದಾರೆ. ಏನಕ್ಕಪ್ಪ ಅಂದರೆ ಇವರು ಬಂದಾಗಿಂದನೂ ಒಬ್ಬರಾದ್ಮೇಲೆ ಒಂದು ಚುಚ್ಚು ಮಾತಾಡಿ ಆಡಿ ಅವ್ರನ್ನ ರೇಗಿಸಿ ಆಡ್ಕೊಂಡು ಅವ್ರಿಗೆ ಫುಲ್ ಓಪೇ ಇಲ್ಲ. ಸೊ ಅದಕ್ಕೆ ಅವ್ರು ಯಾರ ಹತ್ರನೂ ಅಷ್ಟು ಬೇಗ ಬೆರೀತಿಲ್ಲ, ಅಷ್ಟು ಇದಾಗ್ತಾ ಇಲ್ಲ. ಅದಲ್ಲದೆ ಇವತ್ತು ನೋಡಿರ್ಬೋದು, ಸೊ ಅಷ್ಟು ವೋಟಿಂಗಲ್ಲಿ ಪ್ರತಾಪ್ ಅವ್ರಿಗೆ ಒಬ್ಬರು ಯಾರೂ ವೋಟ್ ಮಾಡಿಲ್ಲ, ಬರೀ ಎಲ್ಲರೂ ವಿನಯ್ ಅವರಿಗೆ ವೋಟ್ ಮಾಡಿದ್ದಾರೆ. ಸೊ ಅವರಿಂದ ಒಂದಿನ ಎಲ್ಲರೂ ಲಕ್ಸುರಿ ಒಂದಿನ ಮಿಸ್ ಆಯಿತು. ಬಟ್ ಆದರೂ ಜನ ಅದನ್ನು ಯಾರು ಇದು ಕನ್ಸಿಡರ್ ಮಾಡ್ದಲೆ ಒಂದಿನ ಫುಲ್ ಅವ್ರಿಗೆ ವಿನಯ್ ಅವರಿಂದ ಎಲ್ಲ ಇಡೀ ಮನೆಗೆ ಪನಿಷ್ಮೆಂಟ್ ಸಿಕ್ಕಿತ್ತು. ಬಟ್ ಆದರೂ ಅದನ್ನು ಯಾರು ಕನ್ಸಿಡರ್ ಮಾಡ್ದಲೆ ಪ್ರತಾಪ್ ಅವ್ರನ್ನೇ ಫುಲ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದೇ ಕೇಳಿದ್ರೆ ಅವರೇ ಸಿಲ್ಲಿ ರೀಸನ್ಸ್ ಕೊಡ್ತಾ ಇದ್ದಾರೆ. ಏನಂದರೆ ಸ್ಟಾರ್ಟಿಂಗಿಂದ ಇವ್ರಿಗೆ ಗೊತ್ತಿರ್ಬೋದು, ನಮ್ರತಾ ಅವರು ಅಷ್ಟೇ, ಸ್ಟಾರ್ಟಿಂಗಲ್ಲಿ ಫಸ್ಟ್ ವೀಕಲ್ಲಿ ಫುಲ್ ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡಿದರು. ಇವಾಗ ಟೈಮ್ ಬರ್ತಾ ಇದ್ದಂಗೆ ಇವಾಗ ಅದ್ರ ಆಪೋಸಿಟ್ ಆಗ್ಬಿಟ್ಟಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ವಿನಯ್ ಅವ್ರಿಗೆ ಫುಲ್ಲು ಬಿಗ್ ಬಾಸ್ ಎದುರಿದ್ದಾರೆ ಅಂತ ಎಷ್ಟೋ ಜನ ಕಮೆಂಟ್ ಮಾಡ್ತಾಯಿದ್ರು. ಬಟ್ ಅದಲ್ಲದೆ ಇವಾಗ ವಿನಯ್ ಅವರು ಅಂದರೆ ಮನೆ ಜನ ಎಲ್ಲ ಎದುರೋ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ನಿಮ್ಗೇನು ಅನಿಸುತ್ತೆ? ನನ್ನ ಒಪಿನಿಯನ್ ಏನೋ, ನಾನು ನೋಡಿದ್ರ ಪ್ರಕಾರ ಇನ್ನು ಎಲ್ಲ ಆಯಿತು. ಇನ್ನು ಬೆಳಗಿಂದ ಮನೆಯವರೆಲ್ಲ ಫುಲ್ಲು ಟಾರ್ಚರ್ ಕೊಟ್ಟಿದ್ರು. ಅವರು ಅಂತೂ ಫುಲ್ಲು ಏನಪ್ಪ ಅಂದರೆ ಹೇಳ್ಕೊಳಕ್ಕಾಗ್ದಷ್ಟು ನೋವಿತ್ತು. ಅಂದರೆ ಅವ್ರ ನೋವು ಯಾರು ಕೇಳೋರೇ ಇಲ್ಲ ಇಲ್ಲಿ. ಬರೀ ಅವರು ನೀವು ನಮ್ಮ ಹತ್ರ ಮಾತಾಡ್ತಿಲ್ಲ, ನೀವು ನಮ್ಮ ಹತ್ರ ಚೆನ್ನಾಗಿಲ್ಲ, ಬರೀ ಅದೊಂದೇ ರೀಸನ್ ಹೇಳ್ತಾರೆ. ಹಂಗೆ ಹೇಳಿ ಇದು ಮಾಡ್ತಾರೆ. ಸೊ ಇವತ್ತಿನ ವಿಡಿಯೋ ಮಾತ್ರ ಪ್ರತಾಪ್ ಅವ್ರು ಹತ್ತಿದ್ದು ನೋಡಿ. ಸೊ ಆದರೂ ಏನಪ್ಪ ಅಂದರೆ ಅವ್ರ ಮನಸ್ಸಲ್ಲಿ ಅಷ್ಟು ನೋವಿಟ್ಕೊಂಡಿದ್ದಾರೆ. ಸೊ ಅದ್ಯಾಕೆ ನಮ್ಮ ಮಿಕ್ಕಿರೋ ಕಂಟೆಸ್ಟೆಂಟ್ಸ್ಗಳಿಗೆ ಅರ್ಥ ಆಯ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅವ್ರು ಹೇಳಿದ್ದಾರೆ ನಮ್ಮ ಮನೇಲಿ ಯಾರು ಮಾತಾಡ್ತಾ ಇಲ್ಲ, ನನ್ನ ಕಾಲ್ಸ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ, ನಮ್ಮ ಮನೇಲಿ ಫುಲ್ಲು ಇದಾಗಿದೆ, ಪ್ರಾಬ್ಲಮ್ ಆಗಿದೆ, ಅವ್ರ ತಂಗಿ ಇದ್ದಾರೆ ಎಲ್ಲ, ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಹೇಳಿದ್ರು. ಬರೀ ಅವ್ರು ಸಿಲ್ಲಿ ರೀಸನ್ಗೆ ಅವ್ರು ನನ್ನ ಹತ್ರ ಮಾತಾಡಲ್ಲ, ಅವ್ರು ನನ್ನ ಹತ್ರ ಇಂಟರಾಕ್ಟ್ ಆಗಿಲ್ಲ, ಅವರು ನನಗಿದು ಸಾಂತ್ವನ ಹೇಳಿಲ್ಲ, ಹಂಗೆ ಹಿಂಗೆ ಅಂತ ಸಿಲ್ಲಿ ರೀಸನ್ ಕೊಟ್ಟು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಸೊ ಇದು ತುಂಬ ಹಲ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ನಾನು ನೋಡಿದ ಪ್ರಕಾರ ಬಿಗ್ ಬಾಸಲ್ಲಿ ಅವ್ರು ಹತ್ತಿರೋಷ್ಟು ಯಾರೂ ಹತ್ತಿಲ್ವೇನೋ. ಬಟ್ ಅಂದರೆ ಈ ಸೀಸನಲ್ಲಂತೂ ಫುಲ್ಲು ಅವ್ರಿಗೆ ಗೊತ್ತಿಲ್ಲ, ಅಂದರೆ ಅವ್ರ ಗಿಲ್ಟು ಅವ್ರನ್ನ ಕಾಡ್ತಾ ಇದೆ. ಸೊ ಅದಕ್ಕೆ ಅವರು ಆಚೆಗಡೆ ಎಷ್ಟೋ ಜನರು ಹೃದಯದಲ್ಲಿ ತುಂಬಿದ್ದಾರೆ ಅಂತಲೇ ಹೇಳ್ಬೋದು. ಆರಾಮ ಅವ್ರು ಬಂದಿದ್ದ ತಕ್ಷಣ ಸಡನ್ನಾಗಿ ಎಲ್ಲರಿಗೂ ಒಂಥರ ಖುಷಿ ಆಯಿತು. ಆಮೇಲೆ ಇನ್ನೊಂದು ಹಬ್ಬ ಬೇರೆ ಇತ್ತಲ್ಲ, ಹಬ್ಬದಕ್ಕೇನು ಕಳಿಸಿರ್ಲಿಲ್ಲ ಹೋಳಿಗೆ ಅದು ಇದು ಏನು. ಸೊ ಅದೆಲ್ಲ ಬಂತು. ಸೊ ಏನಪ್ಪ ಅಂದರೆ ಅದೇ ಈ ಸಲ ಎಲ್ಲ ಲೇಡೀಸ್ ಒಂದು ಮೀಟಿಂಗ್ ಥರ ಮಾಡಿದ್ರು. ಎಲ್ಲ ಬಾಯ್ಸ್ ಎಲ್ಲ ಅಡುಗೆ ಮಾಡಿ ತಂದು ಕೊಟ್ಟರು.
ಅದೆಲ್ಲ ಆಯಿತು. ಅದಾದಮೇಲೆ ಹಲ್ದಿರಾಮ್ಸ್ ಕಡೆಯಿಂದನೂ ಒಂದು ಇದು ಬಂದಿತ್ತು. ಬಟ್ ಆದರೆ ಇಲ್ಲಿ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಎಲ್ಲರೂ ಪ್ರತಾಪ್ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ ಮೇನ್ ರೀಸನು. ಅಂದರೆ ಅವ್ರು ಸೈಲೆಂಟಾಗಿ ಇರ್ತಾರಂತನಾ, ಅದಕ್ಕೆ ಅಂತನಾ ಏನಂತ ಗೊತ್ತಿಲ್ಲ. ಅಂದರೆ ಮನೇಲಿ ಏನಂದರೆ ಒಂದು ಇಮೇಜ್ ಕ್ರಿಯೇಟ್ ಆಗಿಬಿಟ್ಟಿದೆ. ಪ್ರತಾಪ್ ಅಂದರೆ ಫುಲ್ಲು ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಅವ್ನು ಇಷ್ಟ ಬಂದಂಗೆ ಇರ್ತಾರೆ, ಅವ್ನಿಗೇನು ಬೇಕಾದಾಗುತ್ತೋ ಅವಾಗ ಮಾತ್ರ ಮಾತಾಡ್ತಾರೆ, ಇಲ್ಲಾಂದರೆ ಇಲ್ಲ. ಅಂದರೆ ಜನ ಎಲ್ಲ ಆ ಥರ ಇರೋದು. ಬಟ್ ಆದರೆ ಪ್ರತಾಪ್ ಅವ್ರ ಮೈಂಡಲ್ಲಿ ಏನಿದೆ ಅಂದರೆ ಅವ್ರ ಮನಸ್ಸಲ್ಲಿ ಗಿಲ್ಟ್ ಫೀಲ್ ಇದೆ. ಫುಲ್ ಎಲ್ಲ ಟ್ರೋಲ್ ಮಾಡಿರೋದು. ಇವಾಗ್ಲೂ ಮನೆಯಲ್ಲೂ ಹಂಗೆ ಅನ್ಕೋತಾರೆ ಅವರು. ಎಲ್ಲರೂ ಟ್ರೋಲ್ ಮಾಡ್ತಾರೆ, ನನ್ನ ರೇಗಿಸ್ತಾರೆ ಮನೆಯಲ್ಲಿ ಅಂತ. ಅವ್ರು ಯಾರ ಹತ್ರನೂ ಜಾಸ್ತಿ ಬೆರೆಯೋಕ್ಕೆ ಹೋಗಲ್ಲ ಅಷ್ಟೇ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ನೀವೇನೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ವಿಡಿಯೋ ಮಾಡೋಕ್ಕೆ. ವ್ಯೂಸ್